ನಾವಿರುವುದು 21ನೇ ಶತಮಾನದಲ್ಲಿ. ನಾವು ಇವತ್ತು ನಮಗೆ ಬೇಕಾದ ಸಾಮಗ್ರಿಗಳನ್ನು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ಮನೆಗೆ ತರಿಸ್ಕೋತೀವಿ. ಯಾವುದೇ ಸಾಮಗ್ರಿ ಮಾರ್ಕೆಟ್ಗೆ ಸ್ವತಃ ನಾವೇ ಹೋಗಿ ತಗೊಂಡ್ರೆ ನಾವು ಕೊಡುವ ಬೆಲೆ ಕರೆಕ್ಟಾಗಿ ಇರುತ್ತೋ ಇಲ್ವೋ ಎಂಬ ಕನ್ಫ್ಯೂಷನ್ ಇರುತ್ತೆ. ಆದರೆ ಆನ್ಲೈನ್ನಲ್ಲಿ ಸಿಗುವ ಸಾಮಗ್ರಿಯ ಬೆಲೆ ಖಂಡಿತ ಒಂದೇ. ಇದರಲ್ಲಿ ಚೌಕಾಶಿ ಮಾಡುವ ಪ್ರಶ್ನೆ ಬರೋದೇ ಇಲ್ಲ. ಅಂತಹ ಆನ್ಲೈನ್ ಸೈಟ್ಗಳಲ್ಲಿ ವಿಶ್ವದಲ್ಲೇ ಎಲ್ಲಕ್ಕಿಂತ ಹೆಚ್ಚು ಪ್ರಖ್ಯಾತಿ ಪಡೆದುಕೊಂಡಿರುವ ಸೈಟ್ ಎಂದರೆ ಈ ಅಮೆಜಾನ್. ಇದರ ಬಗ್ಗೆ ನಿಮಗೆ ಗೊತ್ತಿರಬಹುದು. ಆದರೆ ನಾವು ಇವತ್ತು ಈ ಅಮೆಜಾನ್ನ ಹಿಂದೆ ಇರುವ ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ನಿಮಗೆ ತೋರಿಸ್ತೀವಿ. ಇವರು ನಮ್ಮ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಯೂ ಹೌದು. ಇವರ ಜೀವನ ಚರಿತ್ರೆ ನಿಜವಾಗ್ಲೂ ನಮಗೆ ಮಾರ್ಗದರ್ಶಿ. ಸೊ ಕೊನೆಯವರೆಗೂ ತಪ್ಪದೇ ಇದನ್ನು ನೋಡಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಅದರ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಚಿಹ್ನೆಯನ್ನು ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ನೋಡೋಣ. ಈ ಅಮೆಜಾನ್ ಸೈಟ್ನನ್ನು ಒಬ್ಬ ವ್ಯಕ್ತಿ 24 ವರ್ಷಗಳ ಹಿಂದೆ ಪ್ರಾರಂಭಿಸುತ್ತಾನೆ. ಇವರೇ ಈ ಅಮೆಜಾನ್ನನ್ನು ಪ್ರಾರಂಭಿಸಿದ ಮಹಾ ವಾಣಿಜ್ಯೋದ್ಯಮಿ. ಇವರ ಹೆಸರು ಜೆಫ್ ಬೆಜೋಸ್ ಅಂತ. ಇವರೇ ನಮ್ಮ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಯೂ ಹೌದು. ಇವರು ಮೂಲತಃ ಅಮೆರಿಕ ದೇಶದವರು. ಹುಟ್ಟಿದ್ದು ಜನವರಿ 12, 1964ರಂದು. ಇವರು ಕೇವಲ 3 ವರ್ಷ ಇದ್ದಾಗ ಇವರ ತಂದೆ ತಾಯಿ ಡಿವೋರ್ಸ್ ಪಡೆದು ದೂರ ಆಗ್ತಾರೆ. ಇವರು ಚಿಕ್ಕವನಿಂದಾಗಲೂ ಪುಸ್ತಕ ಓದುವ ತುಂಬ ಹವ್ಯಾಸ. ಇವರು ಯಾವ ಮಟ್ಟಿಗೆ ಪುಸ್ತಕ ಓದುತ್ತಿದ್ರು ಅಂದರೆ, ನಾನು ದೊಡ್ಡವನಾದ ಮೇಲೆ ಆಸ್ಟ್ರೋನಾಟ್ ಆಗಬೇಕು ಎಂಬ ಒಂದು ದೃಢ ನಿರ್ಧಾರ ತಗೊಂಡಿದ್ರು. ಇವರು ಚಿಕ್ಕವರಿದ್ದಾಗ ಅಮೆರಿಕಾದಲ್ಲಿರುವ ಮೆಕ್ಡೊನಾಲ್ಡ್ಸ್ ಅಂಗಡಿಯಲ್ಲೂ ಅಡುಗೆ ಕೆಲಸ ಮಾಡಿದ್ದು ಉಂಟು. ಇವರು 1986ರಲ್ಲಿ ಅಂದರೆ ಕೇವಲ 22 ವರ್ಷ ವಯಸ್ಸಿನಲ್ಲೇ ನ್ಯೂ ಜೆರ್ಸಿನ ಪ್ರಿನ್ಸ್ಟನ್ ಯೂನಿವರ್ಸಿಟಿ ಎಂಬ ಕಾಲೇಜಿನಿಂದ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಹಾಗೂ ಕಂಪ್ಯೂಟರ್ ಸೈನ್ಸ್ನ ಡಿಗ್ರಿಯನ್ನು ಪಡೆದುಕೊಳ್ತಾರೆ. ಇವರು ಬೆಳೆದು ದೊಡ್ಡವರಾದಾಗ ಕೆಲಸದ ಯಾವುದೇ ಕೊರತೆ ಇರೋದಿಲ್ಲ. ಇವರು ಫಿಟೆಲ್ ಎಂಬ ಒಂದು ಕಂಪ್ನಿಯನ್ನು ಸೇರ್ಕೋತಾರೆ. ಇಂಟೆಲ್ನಂಥ ಸುಪ್ರಸಿದ್ಧ ಕಂಪ್ನಿಗಳಿಂದ ಆಫರ್ ಬಂದರೂ ಅದನ್ನು ತಿರಸ್ಕರಿಸುತ್ತಾರೆ. ಒಂದು ಜ್ಞಾನದ ಭಂಡಾರವೇ ಆಗಿದ್ದ ಇವರಿಗೆ ಯಾವುದೇ ಥರದ ಕಂಪನಿಗಳಲ್ಲಿ ನೌಕರಿ ಸಿಗಬಹುದಾಗಿತ್ತು. ಆದರೆ ತಮಗೆ ಇಷ್ಟವಿಲ್ಲದ ಜಾಬ್ಗಳನ್ನು ತಿರಸ್ಕರಿಸುತ್ತಾ ಹೋಗುತ್ತಾರೆ. ಅಮೆರಿಕಾದ ಷೇರು ಮಾರುಕಟ್ಟೆ ಸಂಬಂಧಿತ ಕೆಲಸವನ್ನು ಇವರು 2 ವರ್ಷ ಮಾಡುತ್ತಾರೆ. ಒಳ್ಳೆಯ ಕೆಲಸ, ಒಳ್ಳೆಯ ಸಂಬಳವಿದ್ದರೂ ಯಾಕೋ ಏನೋ ಇವರ ಯೋಚನೆ ಬೇರೆ ಕಡೆ ಇರುತ್ತೆ. 1993ರಲ್ಲಿ ಇವರು ತಮ್ಮ ಸಹೋದ್ಯೋಗಿ ಮೆಕ್ಕೆನ್ಜಿ ಟಟಲ್ ಜೊತೆಗೆ ಮದುವೆಯಾಗುತ್ತಾರೆ. ಅದು 1994ರ ಕಾಲ. ಆ ಕಾಲದಲ್ಲಿ ಇಂಟರ್ನೆಟ್ನ ಬಳಕೆ ಹಠಾತ್ತಾಗಿ ಜಾಸ್ತಿ ಆಗ್ತಾ ಇತ್ತು. ಆ ಕಾಲದಲ್ಲಿ ಇಂಟರ್ನೆಟ್ ಇದ್ದರೂ ಆನ್ಲೈನ್ನಲ್ಲಿ ಪುಸ್ತಕ ಸಿಗುತ್ತಿರಲಿಲ್ಲ. ಆಗ ಪುಸ್ತಕಗಳನ್ನು ಖರೀದಿ ಮಾಡಬೇಕೆಂದರೆ ಸ್ವತಃ ನಾವೇ ಹೋಗಿ ಖರೀದಿ ಮಾಡಬೇಕಾಗಿತ್ತು. ಆವಾಗಲೇ ಅವರ ತಲೆಗೆ ಹೊಳೆದಿತ್ತು ಆ ಒಂದು ಅದ್ಭುತ ಯೋಚನೆ. ಅದುವೇ ಇಂಟರ್ನೆಟ್ನಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡುವ ಯೋಚನೆ. ಇಂಟರ್ನೆಟ್ನಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡುವ ಈ ಒಂದು ಯೋಚನೆ ಮುಂದೆ ಬರುವ ದಿನಗಳಲ್ಲಿ ಅಮೆಜಾನ್ ಎಂಬ ಒಂದು ದೊಡ್ಡ ಕಂಪನಿಯಾಗಿ ಪರಿವರ್ತಿಸುತ್ತದೆ ಅಂತ ಆ ದಿನ ಅವರು ಊಹೆನೂ ಮಾಡಿರಲಿಲ್ಲ. ತಕ್ಷಣವೇ 1994ರಲ್ಲಿ ಈ ಪುಸ್ತಕಗಳನ್ನು ಮಾರಾಟ ಮಾಡಲು ಇವರು www.amazon.com ಎಂಬ ವೆಬ್ಸೈಟ್ನನ್ನು ಪ್ರಾರಂಭ ಮಾಡ್ತಾರೆ. ತಮ್ಮ ಮನೆಯ ಗ್ಯಾರಾಜ್ನನ್ನೇ ಆಫೀಸ್ನನ್ನಾಗಿ ಮಾಡ್ತಾರೆ. ಇಂಥ ಒಂದು ಯೋಚನೆಗೆ ಅಮೆರಿಕದ ಜನರು ಮರಳಾಗ್ತಾರೆ. ಆನ್ಲೈನ್ನಲ್ಲಿ ಪುಸ್ತಕಗಳನ್ನು ಕೊಡುವ ಈ ವೆಬ್ಸೈಟ್ಗೆ ಭೇಟಿಯಾಗುವವರ ಸಂಖ್ಯೆ ದಿನೇ ದಿನೇ ಏರುತ್ತಾ ಹೋಗುತ್ತೆ. ಕೇವಲ ಒಂದೇ ವರ್ಷದಲ್ಲಿ ಅಮೆರಿಕದ ಎಲ್ಲ 50 ರಾಜ್ಯಗಳಲ್ಲೂ ಪುಸ್ತಕಗಳನ್ನು ಮಾರಾಟ ಮಾಡುವ ಒಂದು ದಾಖಲೆಯನ್ನು ಅಮೆಜಾನ್ ನಿರ್ಮಿಸುತ್ತದೆ. ಈ ಸೇವೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ವಿಸ್ತರಿಸಲು ಅಮೆಜಾನ್ ಪ್ರಾರಂಭ ಮಾಡುತ್ತೆ. ಅವರು ಕೇವಲ ಒಂದೇ ವಾರದಲ್ಲಿ $20,000 ಪುಸ್ತಕಗಳನ್ನು ಮಾರಾಟ ಮಾಡಲು ಪ್ರಾರಂಭ ಮಾಡ್ತಾರೆ. ಬಲು ಬೇಗವಾಗಿ ಬೆಳೆಯುತ್ತಾ ಹೋಗುತ್ತೆ ಈ ಅಮೆಜಾನ್. ಇವಾಗ ಕೇವಲ ಪುಸ್ತಕಗಳು ಅಲ್ಲದೆ ಬೇರೆ ಎಲ್ಲ ಸಾಮಗ್ರಿಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸುತ್ತದೆ.
ಮನೆಯ ಗ್ಯಾರೇಜ್ ಆಫೀಸ್ ಆಗಿರುವ ಅಮೆಜಾನ್ ಕಂಪನಿ ಇವಾಗ ಚಿಕ್ಕ ಕಂಪನಿಯಾಗಿ ಉಳಿದುಕೊಂಡಿರುವುದಿಲ್ಲ. ಕಂಪನಿಯನ್ನು ವಿಸ್ತರಿಸಲು 1997ರಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಮಾರಾಟ ಮಾಡಿ ಹಣ ಹೊಂದಿಸ್ತಾರೆ. 1997ರಲ್ಲಿ ಅಮೆಜಾನ್ನ ಒಂದು ಶೇರ್ಗೆ ಕೇವಲ $2 ಇತ್ತು. ಇವತ್ತು ಇದರ ಮೌಲ್ಯ ಬರೋಬ್ಬರಿ $1,659. ಹಾಗಾದರೆ ನೀವು 1997ರಲ್ಲಿ ಈ ಅಮೆಜಾನ್ ಕಂಪ್ನಿಲಿ ಉದಾಹರಣೆಗೆ ₹1,000 ಹೂಡಿಕೆ ಮಾಡಿದರೆ ಇವತ್ತು ಅದರ ಮೌಲ್ಯ ಎಷ್ಟು ಎಂಬುದು ನೀವೇ ಲೆಕ್ಕ ಮಾಡಿಕೊಳ್ಳಿ. ಆನ್ಲೈನ್ನಲ್ಲಿ ಪುಸ್ತಕವನ್ನು ಮಾರಾಟ ಮಾಡಲು ಪ್ರಾರಂಭಿಸಿದ ಈ ಅಮೆಜಾನ್ ಮುಂದೆ ಹೋಗಿ ಜೆಫ್ ಬೆಜೋಸ್ ಅವರಿಗೆ ವಿಶ್ವದ ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಇವರು ಸತತವಾಗಿ 2017 ಹಾಗೂ 2018 ವರ್ಷದ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ಅದಲ್ಲದೆ 2019ರಲ್ಲಿ ಕೂಡ ಇವರೇ ಈಗ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ. ಇವತ್ತಿಗೆ ಇವರ ಆಸ್ತಿ ಒಂದಲ್ಲ ಎರಡಲ್ಲ, ಬರೋಬ್ಬರಿ 9,65,000 ಕೋಟಿಯಾಗಿದೆ. ಈ ಅಮೆಜಾನನ್ನು ಪ್ರಾರಂಭಿಸಿ ಯಶಸ್ಸನ್ನು ಪಡೆದ ಜೆಫ್ನ ತಲೆಯಲ್ಲಿ ಇದ್ದದ್ದು ಮಾತ್ರ ತಾವು ಚಿಕ್ಕವನಾಗಿದ್ದಾಗಿನ ಯೋಚನೆಗಳು. ಇವತ್ತಿಗೂ ಅವರಿಗೆ ಬಾಹ್ಯಾಕಾಶ ಎಂದರೆ ಎಲ್ಲಿಲ್ಲದ ಒಲವು. ಇವರು ಚಿಕ್ಕವರಾಗಿದ್ದಾಗ ಆಸ್ಟ್ರೋನೆಟ್ ಆಗಬೇಕೆಂಬ ಆ ಯೋಚನೆ ಇವರ ಮೆದುಳಿನ ಯಾವುದೋ ಒಂದು ಮೂಲೆಯಲ್ಲಿ ಇನ್ನೂ ಜೀವಂತ ಇತ್ತೋ ಏನೋ. ಅದಕ್ಕಾಗಿಯೇ ಇವರು 2000 ಇಸವಿಯಲ್ಲಿ ಬ್ಲೂ ಒರಿಜಿನ್ ಎಂಬ ಒಂದು ಅಂತರಿಕ್ಷಯಾನ ಕಂಪನಿಯನ್ನು ಪ್ರಾರಂಭ ಮಾಡಿದರು. ಮಾನವರನ್ನು ಭೂಮಿ ಬಿಟ್ಟು ಬೇರೆ ಗ್ರಹಗಳಿಗೆ ಕರೆದೊಯ್ಯಲು ಈ ಕಂಪನಿ ಆಕಾಶಯಾನಗಳನ್ನು ನಿರ್ಮಿಸುವುದರಲ್ಲಿ ತೊಡಗಿದೆ. ಪ್ರಪಂಚದಲ್ಲಿ ಇರುವ ದೊಡ್ಡ ದೊಡ್ಡ ಅಂತರಿಕ್ಷಯಾನ ಕಂಪನಿಗಳಲ್ಲಿ ಈ ಬ್ಲೂ ಒರಿಜಿನ್ ಕೂಡ ಒಂದು. ಇವರ ಇನ್ನೊಂದು ಯಶಸ್ಸಿನ ಉದಾಹರಣೆ ಅಂದರೆ ಇವರು ಷೇರು ಮಾರುಕಟ್ಟೆಯಲ್ಲಿ ಮಾಡಿರುವ ಹೂಡಿಕೆ. ಇವರು ತಮ್ಮ ಸ್ವಂತ ಹಣದಿಂದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತಿದ್ದರು. ಇವರು 1998ರಲ್ಲಿ ಸುಮಾರು $2.5 ಲಕ್ಷ ಹಣವನ್ನು ಗೂಗಲ್ ಕಂಪನಿಯ ಷೇರುಗಳಲ್ಲಿ ಹೂಡಿಕೆ ಮಾಡಿದ್ದರು. ಇವುಗಳ ಬೆಲೆ ಇವತ್ತು ನೀವು ಕೇಳಿದರೆ ಗಾಬರಿಯಾಗುವುದು ಖಂಡಿತ. ಇವುಗಳ ಇಂದಿನ ಬೆಲೆ ಬರೋಬ್ಬರಿ $300 ಕೋಟಿ. ಹೌದು, ಹೂಡಿಕೆ ಮಾಡಿದ್ದು ಕೇವಲ $2.5 ಲಕ್ಷ, ಆದರೆ ಇವತ್ತು ಅದರ ಮೌಲ್ಯ $300 ಕೋಟಿ. ಅಮೆಜಾನ್ ಕಂಪನಿಯ ಯಶಸ್ಸು ಹಾಗೂ ಬ್ಲೂ ಮೂನ್ ಒರಿಜಿನ್ ಎಂಬ ತಮ್ಮ ಕನಸಿನ ಕಂಪನಿಯನ್ನು ಪ್ರಾರಂಭ ಮಾಡಿದ ಇವರು ಮುಂದೆ ಹೋಗಿ ಇವರು ಅಮೆರಿಕಾದ ಸುಪ್ರಸಿದ್ಧ ದಿನಪತ್ರಿಕೆಯಾದ ವಾಷಿಂಗ್ಟನ್ ಪೋಸ್ಟ್ನನ್ನು ಸರಿಸುಮಾರು $2.5 ಕೋಟಿ ಕೊಟ್ಟು ಖರೀದಿಸುತ್ತಾರೆ. ಇಷ್ಟೆಲ್ಲ ಸಂಪತ್ತನ್ನು ಗಳಿಸಿದವರು ಸಮಾಜಕ್ಕೆ ನೀಡಿದ್ದು ಅಪಾರ. ಇವರು ಪ್ರತಿ ವರ್ಷ ಅಪಾರ ದತ್ತಿ ಸಂಸ್ಥೆಗಳಿಗೆ, ಶಾಲಾ ಕಾಲೇಜುಗಳಿಗೆ ದಾನ ಮಾಡುತ್ತಾನೇ ಇರ್ತಾರೆ. ಈ ರೀತಿ ಚಿಕ್ಕವರಿದ್ದಾಗ ತಮ್ಮ ತಂದೆಯಿಂದ ದೂರವಾದರೂ ತಮ್ಮ ಓದನ್ನು ಮುಂದುವರೆಸಿ ತಮ್ಮ ಮನೆಯ ಗ್ಯಾರೇಜ್ನನ್ನು ಆಫೀಸ್ನನ್ನಾಗಿ ಮಾಡಿ ಅಮೆಜಾನ್ನಂತಹ ಸುಪ್ರಸಿದ್ಧ ಕಂಪನಿಯನ್ನು ಪ್ರಾರಂಭಿಸಿ, ಬಾಹ್ಯಾಕಾಶದ ಮೇಲಿನ ಒಲವಿಗೆ ಬಾಹ್ಯಾಕಾಶ ಕಂಪನಿಯನ್ನು ಪ್ರಾರಂಭಿಸಿ ತಮ್ಮ ಸಾಕಷ್ಟು ಸಂಪತ್ತನ್ನು ದಾನವಾಗಿ ನೀಡಿ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎನಿಸಿಕೊಂಡಿರುವ ಇವರ ಜೀವನ ಚರಿತ್ರೆ ಎಲ್ಲರಿಗೂ ಮಾರ್ಗದರ್ಶಕವಾಗಬೇಕು. ಅಂದು ಇಂಟರ್ನೆಟ್ನಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡುವ ಯೋಚನೆ ಜೆಫ್ಗೆ ಬಂದಿರಲಿಲ್ಲವೆಂದರೆ ಬಹುಶಃ ಇವತ್ತು ಇವರು ನಮ್ಮ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾ ಇರಲಿಲ್ಲ. ಎಲ್ಲರಂತೆ ಇವರು ಇಂಜಿನಿಯರಿಂಗ್ ಡಿಗ್ರಿ ಪಡೆದುಕೊಂಡು ಕಂಪನಿಗಳಲ್ಲಿ ಒಳ್ಳೆಯ ಸಂಬಳ, ಒಳ್ಳೆಯ ಕೆಲಸ ಮಾಡುತ್ತಾ ಇದ್ದಿದ್ದರೆ ಇವತ್ತು ವಿಶ್ವದ ಶ್ರೀಮಂತ ವ್ಯಕ್ತಿ ಆಗ್ತಾ ಇರಲಿಲ್ಲ. ದೇವರು ನಮ್ಮೆಲ್ಲರಲ್ಲಿ ವಿಶಿಷ್ಟವಾಗಿ ಯೋಚನೆ ಮಾಡಲು ಬುದ್ಧಿಯನ್ನು ಕೊಟ್ಟಿದ್ದಾನೆ. ನಾವೆಲ್ಲರೂ ವಿಶಿಷ್ಟವಾಗಿ ಏನಾದರೂ ಯೋಚನೆ ಮಾಡಲೇಬೇಕು. ಆ ಯೋಚನೆಯನ್ನು ಕಾರ್ಯರೂಪಕ್ಕೆ ತರಬೇಕು. ಜೀವನದಲ್ಲಿ ಯಶಸ್ಸು ಪಡೆಯಬೇಕೆಂದರೆ ಬೇಕಾಗಿರುವುದು ವಿದ್ಯಾಭ್ಯಾಸ ಒಂದೇ ಅಲ್ಲ, ಜೊತೆಗೆ ಜಗತ್ತಿಗೆ ಅನುಗುಣವಾಗಿ ಹೊಂದಿಕೊಂಡು ಹೋಗುವ ಕೌಶಲ್ಯ. ಏನಾದರೂ ವಿಶಿಷ್ಟವಾದದ್ದನ್ನು ಮಾಡಿ ಅದನ್ನು ಮಧ್ಯದಲ್ಲೇ ಬಿಡದೆ ದಡಕ್ಕೆ ಸೇರಿಸುವ ಛಲ.
ನಮ್ಮ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಜೆಫ್ ಬೆಜೋಸ್ ಅವರ ಈ ಪುಟ್ಟ ಜೀವನ ಚರಿತ್ರೆ ನಿಮಗೆ ಮಾದರಿಯಾಗಲಿ ಎಂದು ನಾನು ಹೇಳಬಯಸ್ತೇನೆ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತ ಇದನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ. ಇದೇ ಥರದ ಇನ್ನಷ್ಟು ವಿಡಿಯೋ ನೋಡಲು ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ.